ಗುಣಾಕಾರದ ಮೇಲೆ ಬರುವಂತಹ ವಾಕ್ಯ ರೂಪದ ಪ್ರಶ್ನೆಗಳು. ಒಂದು ನೋಟ್ ಪುಸ್ತಕದ ಬೆಲೆಯು ₹16. ಅಂಥ 12 ನೋಟ್ಬುಕ್ ಪುಸ್ತಕಗಳ ಬೆಲೆ ಎಷ್ಟು? ಇಂತಹ ಲೆಕ್ಕಗಳು ಗುಣಾಕಾರವೇ ಮಾಡಬೇಕು ಅಥವಾ ಸಂಕಲನ ಮಾಡಬೇಕು ಅಥವಾ ವ್ಯವಕಲನ ಮಾಡಬೇಕು ಅಂತ ನಿಮಗೆ ಸಂಶಯ ಉಂಟಾದರೆ ಅದಕ್ಕೆ ಒಂದು ತಂತ್ರ ಇದೆ. ಪ್ರಶ್ನೆಯಲ್ಲಿ ಎಷ್ಟು ಅನ್ನುವ ಶಬ್ದ ಇದ್ದರೆ ಆ ಸಮಸ್ಯೆಯು ಗುಣಾಕಾರದ ಮೇಲೆ ಆಧಾರಿತವಾಗಿರುತ್ತದೆ. ಫಾರ್ ಎಕ್ಸಾಂಪಲ್ 16 ಒಂದು ನೋಟ್ಬುಕ್ಕದ ಬೆಲೆ ಆದರೆ 12 ನೋಟ್ಬುಕ್ಗಳ ಬೆಲೆ ಎಷ್ಟು ಅಂತ ಬಂತಂದರೆ ಆವಾಗ ನೀವೇನು ಬೇಕು, 12 72 7 12 ಸೊ ಒಟ್ಟಾರೆಯಾಗಿ 192 ಪುಸ್ತಕಗಳ ಬೆಲೆ. ಆ ಒಂದು ಶಬ್ದ ರೂಪದ ವಾಕ್ಯ ರೂಪದ ಲೆಕ್ಕದಲ್ಲಿ ಎಷ್ಟು ಎಂಬ ಶಬ್ದ ಬಂದಿದ್ದರೆ ಅಂತಹ ಲೆಕ್ಕಗಳನ್ನು ಗುಣಾಕಾರದಲ್ಲಿ ಮಾಡಬೇಕು. ಗುಣಾಕಾರದ ಆಧಾರಿತ ಸಮಸ್ಯೆಗಳಾಗಿರುತ್ತವೆ. ಈ ಒಂದು ತಂತ್ರದಿಂದ ನೀವು ಸುಲಭವಾಗಿ ಆ ಸಮಸ್ಯೆಯು ಗುಣಾಕಾರ ಮಾಡಬೇಕೇ ಇಲ್ಲ ಅನ್ನೋದು ನಿಮಗೆ ಮನದಟ್ಟಾಗುತ್ತದೆ.